ನಮ್ಮ ಸಹಿ ಇಲ್ಲದಿದ್ದರೂ ನಕಲಿ ವ್ಯಕ್ತಿಯ ದಾಖಲೆ ಸೃಷ್ಟಿಸಿ ಜಮೀನನ್ನು ನೋಂದಣಿ ಮಾಡಿಕೊಂಡಿದ್ದು ಇವರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ನಮ್ಮ ಜಮೀನನ್ನು ಮತ್ತೆ ನಮ್ಮ ಹೆಸರುಗಳಿಗೆ ಖಾತೆ ಮಾಡಿಕೊಡಬೇಕೆಂದು ಮೋಸ ಹೋದ ರತಿ ವಿಶ್ವನಾಥ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಹಾಸನ ತಾಲೂಕು ದೊಡ್ಡಗೇಣಿಗೆರೆ ಅಂಚೆ ಶಾಂತಿಗ್ರಾಮ ಹೋಬಳಿಯ ತ್ಯಾವೇಹಳ್ಳಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇವೆ. ವಿಶ್ವನಾಥ್ ಅವರು ತನ್ನ ಪತಿಯಾಗಿದ್ದಾರೆ. ತ್ಯಾವೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 18/4ರಲ್ಲಿ 7 ಗುಂಟೆ ಜಮೀನಿನ ಪೈಕಿ 1 ಗುಂಟೆ ಕರ ಬಿದ್ದು ಇನ್ನುಳಿದ 6 ಗುಂಟೆ ಜಮೀನು ಒಟ್ಟು ಕುಟುಂಬದ ಜಂಟಿ ಖಾತೆಯಾಗಿರುತ್ತದೆ. ಈ ಜಮೀನನ್ನು ಮಾರಾಟ ಮಾಡಲು ತ್ಯಾವೇಹಳ್ಳಿ ಗ್ರಾಮದ ಚಂದ್ರೇಗೌಡರ ಮಗನಾದ ಟಿ.ಸಿ. ಮಧುಸೂದನ್ ಅವರು ಮಾರಾಟಕ್ಕೆ ಕೊಡುತ್ತೀರಾ ಎಂದು ಕೇಳಲಾಗಿತ್ತು. ತದನಂತರ ಕ್ರಯ ಒಪ್ಪಂದ ಕರಾರು 2021 ಜುಲೈ 5ರಂದು ಈ ಜಮೀನಿಗೆ ಕುಂಟೆ ಒಂದಕ್ಕೆ 3,15,000ಗಳಾಗಿ ನಮ್ಮಗಳಲ್ಲಿ ಮಾತುಕತೆ ನಡೆಸಿ ಈ ಮಧುಸೂದನ್ ಅವರು ನಮಗೆ ಗೊತ್ತಿಲ್ಲದಂತೆ ಬೇರೆ ಯಾವುದೋ ವ್ಯಕ್ತಿಯನ್ನು ಕರೆತಂದು ನಮಗೆ ತಿಳಿಸದೆ ರು 5 ಲಕ್ಷದಿಂದ 6 ಲಕ್ಷದವರೆಗೆ ಮಾರಾಟ ಮಾಡಿಕೊಂಡು ತನ್ನ ಹೆಸರಲ್ಲಿರುವ ಆಧಾರ್ ಕಾರ್ಡ್ ಅನ್ನು ದುರುಪಯೋಗ ಮಾಡಿಕೊಂಡು ಯಾವುದೋ 3ನೇ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ನೋಂದಣಿ ಕಚೇರಿಯಲ್ಲಿ ಫೋಟೋ ತೆಗೆಸಿ ಕ್ರಯ ಸಂಖ್ಯೆ 2377 24 25 16/5/2024ರಂದು ನೋಂದಣಿ ಮಾಡಿಸಿಕೊಂಡಿರುತ್ತಾರೆ ಎಂದು ಆರೋಪಿಸಿದರು. ಚಂದ್ರೇಗೌಡರ ಮಗನಾದ ಮಧುಸೂದನ್ ರವರು ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ಸತ್ಯಾಂಶ ತಿಳಿದು ನಮ್ಮ ಜಮೀನನ್ನು ಮತ್ತೆ ನಮ್ಮ ಹೆಸರುಗಳಿಗೆ ಖಾತೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಗೊತ್ತಿರಲಿಲ್ಲ, ಫೋರ್ಜರಿ ಎಲ್ಲ ಫೋರ್ಜರಿ ಮಾಡಿ ಫೋರ್ಜರಿ ಫೋಟೋ ಹಾಕಿ ಫೋರ್ಜರಿ ಸೈನ್ ಹಾಕ್ಸಿ ಎಲ್ಲಾನು ಮಾಡ್ಯವ್ರು. 6 ಗುಂಟೆ ಜಮೀನು ಅಣ್ಣ ತಮ್ಮದಿರು ಅಕ್ಕ ತಂಗಿ ಎರಡು ಅಣ್ಣ ತಮ್ಮದಿರು ನಾವು ಚೆನ್ನಾಗಿದ್ದೀವಿ, ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ಈ ತರ ಮಾಡಿದ್ದಾರೆ. ಮಧ್ಯವರ್ತಿಗಳು ಸೇರಿ ಖರೀದಿಗೆ ಏನು ಬಂದಿದ್ರು, ಎದುರಿಸಿದ್ರು, ನಾವ್ ಆದ್ರೂ ಎದುರ್ಲಿಲ್ಲ. ಎದುರಿಸಿದ್ರು ಕೊಡಿ ಅಂದ್ರು ಕೊಡ್ಲಿಲ್ಲ ನಾವು. ಹಂಗಾದ್ರು ಬಂದು ಫೋರ್ಜರಿ ಫೋಟೋ ಹಾಕೊಂಡು ಮಾಡೋರು. ನಮಗೆ ನ್ಯಾಯ ಬೇಕಿದೆ. ನಮ್ಮ ಮಾವರ ಸ್ವಾಧೀನದಲ್ಲಿತ್ತು. ಫಸ್ಟ್ ಪಾಲ್ಪಾರಿ ಖಾತೆ ಎಲ್ಲ ಆಗಿ ಆರಾಳಿಗೂ ಖಾತೆ ಕೂರಿಸಿದ್ರು. ಕೂರಿಸ್ಬಿಟ್ಟು ಇವ್ರನ್ನ ಕರಿದಲೆಯ ವ್ಯವಹಾರಗಳು ಅವರವರೇ ಮುಗಿಸ್ಕೊಂಡವ್ರು. ಅಣ್ಣ ತಮ್ಮದ್ರಿಗೆ ಗೊತ್ತೋ ಇಲ್ಲ ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅಣ್ಣ ತಮ್ಮದಿರಲ್ಲ ನಾವು ಚೆನ್ನಾಗೇ ಇದೀವಿ. ಇವಾಗ ಮಂತ್ರೆಲ್ಲ ಹೋದ್ವಾರ ನಮ್ಮ ಭಾವನ ಮಗ, ನಮ್ಮ ಭಾವನ ಸೊಸೆ, ನಮ್ಮ ಭಾವನ ಮಕ್ಕಳು ಎಲ್ಲ ಹೋಗಿದ್ದು. ಎಲ್ಲ ಹೋಗಿ ನೋಡ್ಕೊಂಡು ಬಂದಿದೀವಿ. ನಾವೆಲ್ಲ ಚೆನ್ನಾಗಿದ್ದೀವಿ. ಒಟ್ಟಲ್ಲಿ ಅಣ್ಣ ತಮ್ಮದಿರು. ಮಧ್ಯವರ್ತಿಗಳು ಈ ತರ ಮಾಡೋರು. ಅದು ಒಂದು 5.5 ಲಕ್ಷ ಬಾಳದ್ದು 1 ಕುಂಟೆ ಕೊಟ್ಟಿದ್ದು. ಅವರು ಮಂಗಳವಾರ ಕೊಟ್ಟಿದ್ದು, ಬುಧವಾರ ಕರ್ಸಿದ್ರು ಸಂಜೆಯ, ನಿನ್ನೆ ಸಂಜೆ ಕರ್ಸಿದ್ರು. ಇಲ್ಲಿ ಆಗಲ್ಲ ಹೋಗಿ DC ಆಫೀಸಿಗೆ ಅಂತವ ಅವರೆಲ್ಲ ಜನ ಕರ್ಕೊಂಡ್ಬಂದ್ರೆ ನಮ್ಮನ್ನ ಎದುರಿಸ್ಬಿಟ್ಟು ಕಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರತಿಯ ಪತಿ ವಿಶ್ವನಾಥ್ ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.